ಎಲ್ರಿಗೂ ನಮಸ್ಕಾರ. ಮ್ಯಾಮ್ಸ್ ನೀತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾವು ಒಂದು ಎಸ್ಸೆ ಟಾಪಿಕ್ ನೋಡೋಣ. ಮೇನ್ಲಿ ದಿಸ್ ಇಸ್ ಫಾರ್ ಈದರ್ ಹೂ ಆರ್ ಪ್ರಿಪೇರಿಂಗ್ ಫಾರ್ PSI, ESI ಅಥವಾ KPSC ಮೇನ್ಸ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ GS3 ಅಲ್ಲೂ ಕೂಡ ಯು ಕ್ಯಾನ್ ಯೂಸ್ ದಿಸ್ ಮೇನ್ಸ್ ಇದರಲ್ಲಿ. ಸೊ ಏನಂತಂದ್ರೆ ಟಾಪಿಕ್ ಟ್ರಾನ್ಸ್ಫಾರ್ಮೇಟಿವ್ ರೋಲ್ ಆಫ್ AI ಇನ್ ಹೆಲ್ತ್ ಕೇರ್. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಗೆ ಆರೋಗ್ಯ ಕ್ಷೇತ್ರದಲ್ಲಿ ಮಾನವನ ಬದುಕಿನಲ್ಲಿ ಯಾವ ರೀತಿಯ ಒಂದು ಬದಲಾವಣೆಯನ್ನು ತಂದಿದೆ, ಆರೋಗ್ಯ ಕ್ಷೇತ್ರದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ಬದಲಾವಣೆಯನ್ನು ತಂದಿದೆ ಮಾನವನಲ್ಲಿ ಅಂತ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಯೂಶುವಲಿ ಏನ್ ಮಾಡ್ತೀವಿ, AI ಎಲ್ಲ ಕಡೆ AI ನೋಡ್ತೀವಿ, ಅಗ್ರಿಕಲ್ಚರಲ್ಲಿ AI. ಬಟ್ AI ಹೇಗೆ ಹೆಲ್ತ್ ಕೇರಲ್ಲಿ ಒಂದು ಬದಲಾವಣೆ ತಂದಿದೆ ಅಂದರೆ ನಮ್ಗನ್ಸುತ್ತೆ ಓಕೆ ಮ್ಯಾನುವಲ್ಲೇ ಮಾಡಬೇಕಲ್ವಾ ಹಾಸ್ಪಿಟಲಲ್ಲಿ, ಯಾಕಂದರೆ ಒಬ್ಬ ವ್ಯಕ್ತಿಯ ಜೀವನದ ಪ್ರಶ್ನೆ ಇರುತ್ತೆ, ಜೀವದ ಪ್ರಶ್ನೆ ಇರುತ್ತೆ, ಅದು ಹೇಗೆ AI ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಯಾವ್ಯಾವ ಒಂದು ಕ್ಷೇತ್ರದಲ್ಲಿ ಅಥವಾ ಯಾವ್ಯಾವ ಒಂದು ಸೆಕ್ಟರಲ್ಲಿ, ಹೆಲ್ತ್ ಕೇರ್ ಸೆಕ್ಟರಲ್ಲಿ, ಎಸ್ಪೆಷಲಿ ಹೆಲ್ತ್ ಕೇರಲ್ಲಿ ಸಬ್ ಸೆಕ್ಟರಲ್ಲಿ ಯಾವ ಒಂದು ರೀತಿಯಾದಂತಹ ಹೆಲ್ಪ್ AI ಇಂದ ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದು ನಮಗೆ ಆಗಿದೆ ಅಂತ. ಫಂಡಮೆಂಟಲಿ ನಮ್ಗೆ ಎಲ್ಲಿ ಅಂದರೆ ಡಿಸೀಸ್ ಡಯಾಗ್ನೋಸ್ ಮಾಡೋದಕ್ಕೆ ಇದೊಂದು ಹೆಲ್ಪ್ ಆಗುತ್ತೆ. ದಿಸ್ ಇಸ್ ಜಸ್ಟ್ ಅ ಮೇನ್. ಟ್ರೀಟ್ಮೆಂಟ್ಸ್ ಹೇಗೆ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದು, ಮತ್ತು ಪಬ್ಲಿಕ್ ಹೆಲ್ತ್ ಮ್ಯಾನೇಜ್ ಮಾಡೋಕ್ಕೆ ಲೈಕ್ ಅವ್ರದ್ದು ರಿಪೋರ್ಟ್ಸು, ಫೈಲ್ಸು, ಇದಕ್ಕೆಲ್ಲ ಇದು ಬೇಸಿಕ್ ನೋಡ್ತಾ ಹೋಗೋಣ. ನ್ಯೂ ಎರಾ ಇನ್ ಮೆಡಿಸಿನ್ ಇವಾಗ ಹೆಂಗೆ ಅಂತಂದರೆ ಎಕ್ಸ್ಪೀರಿಮೆಂಟಲ್ ಟೂಲ್ ಟು ಕೋರ್ ಇನ್ಫ್ರಾಸ್ಟ್ರಕ್ಚರ್. ಅಂದರೆ ಈಗ ಏಜೆಂಟಿಕ್ AI ಏನು ಮಾಡಿದೆ ಅಂತಂದರೆ ಲಾರ್ಜ್ ಸ್ಕೇಲ್ ಇಂಪ್ಯಾಕ್ಟ್ ತಂದಿದೆ ಗೌರ್ಮೆಂಟ್ ಇನಿಷಿಯೇಟಿವ್ ಅಲ್ಲಿ. ಲಾರ್ಜ್ ಸ್ಕೇಲ್ ಇಂಪ್ಯಾಕ್ಟ್ ಗೌರ್ಮೆಂಟ್ ಇದರಲ್ಲಿ ಹೆಲ್ತ್ ಕೇರ್ ಸಿಸ್ಟಮ್ ಅಲ್ಲಿ ಹೇಗೆ ಅಂತಂದ್ರೆ ಎಫಿಷಿಯಂಟ್ ಹೆಲ್ತ್ ಎಕೋಸಿಸ್ಟಮ್ನ ಕ್ರಿಯೇಟ್ ಮಾಡಿದೆ. ಇದು ಇಂಪಾರ್ಟೆಂಟ್. ಎಫಿಷಿಯಂಟ್ ಹೆಲ್ತ್ ಎಕೋಸಿಸ್ಟಮ್ ಅಂದ್ರೆ ಒಂದು ಕಂಪ್ಲೀಟ್, ಇವಾಗ ಒಂದು ಎಕೋಸಿಸ್ಟಮ್ ಅಂತಂದ್ರೆ ನಿಮ್ಗೆ ಇವಾಗ ಒಂದು ಪೇಷಂಟ್, ಆ ಪೇಷಂಟ್ದು ಇನ್ ಡೆಪ್ತ್ ಡೀಟೇಲ್ಸ್ ಸಿಗುತ್ತೆ ನಿಮ್ಗೆ AI ಎಲ್ಲ ಯೂಸ್ ಮಾಡಿದ್ರೆ. ಅವ್ರದ್ದು ಒಂದು ಹೆಸರು ಇದು ಮಾಡಿದ್ರೆ ಅವ್ರದ್ದು DNA ಇಂದ ಹಿಡಿದು ಅವ್ರದ್ದು ರೆಟಿನಾ, ಅವ್ರದ್ದು ಬ್ಲಡ್ ಗ್ರೂಪ್, ಅವ್ರದ್ದು ಶುಗರ್ ಲೆವೆಲ್, ಅವ್ರದ್ದು ಥೈರಾಯ್ಡ್, ಅವ್ರಿಗೆ ಯಾವುದಾದ್ರೂ ಒಂದು ಸ್ಕ್ರೀನಿಂಗ್ ಮಾಡಿದಾಗ ಯಾವುದಾದ್ರೂ ಕಾಯಿಲೆಗಳಿದ್ರೆ ಅದೆಲ್ಲವೂ ಕೂಡ ಒಂದು ಕಂಪ್ಲೀಟ್ ಡೀಟೇಲು ಅವರ ಒಂದು ಥಂಬ್ನೇಲಿಂದನಾದ್ರೂ ನಾವು ಪಡ್ಕೋಬಹುದು, ಅಥವಾ ಅವ್ರದ್ದೊಂದು ಹೆಸರು ಅಥವಾ ಅವ್ರದ್ದೊಂದು ಆಧಾರ್ ಕಾರ್ಡ್. ಸೊ ಹೋಲ್ ಎಕೋಸಿಸ್ಟಮ್ ಆಫ್ ಅ ಪೇಷಂಟ್ದಾಗಿರ್ಬೋದು ಅಥವಾ ಹೋಲ್ ಎಕೋಸಿಸ್ಟಮ್ ಆಫ್ ಅ ಕಂಪ್ಲೀಟ್ ಹೆಲ್ತ್ ಕೇರ್. ಆ ಹೆಲ್ತ್ ಕೇರಲ್ಲಿ ಒಂದು ಪರ್ಟಿಕ್ಯುಲರ್ ಪ್ರೈಮರಿ ಹೆಲ್ತ್ ಕೇರ್ ಆಗಿರ್ಬೋದು, ಅಥವಾ ದೊಡ್ಡದು ಒಂದು ಹಾಸ್ಪಿಟಲ್ ಲೈಕ್ ಮಣಿಪಾಲ್ ಹಾಸ್ಪಿಟಲ್ ಥರ ಒಂದು, ಅಥವಾ ಏಮ್ಸ್ ಆಗಿರ್ಬೋದು. ಈ ಥರ ಹೇಗೆ ಒಂದು ಆರೋಗ್ಯ ಸುಧಾರಣೆಯಲ್ಲಿ ಈ AI ಹೆಲ್ಪ್ ಮಾಡುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಮೇಜರ್ಲಿ ಏನೇನು ಒಂದು ಪ್ರಾಬ್ಲಮ್ಸ್ ಇದೆ ಅಂದರೆ ಅವೇರ್ನೆಸ್ ಇಲ್ಲ ಜನರಿಗೆ. ನಮ್ಮ ಬಾಡಿ ಬಗ್ಗೆ ನಮ್ಗೆ ಅವೇರ್ನೆಸ್ ಇಲ್ಲ. ನಮ್ಮ ಶುಗರ್ ಲೆವೆಲ್ ಎಷ್ಟಿದೆ, ನಮ್ಮ BP ಎಷ್ಟಿದೆ, ನಾವು ಯಾವ ಥರ ಊಟ ಮಾಡಬೇಕು, ಇದೆಲ್ಲವೂ ಕೂಡ AI ಇಂಪ್ಲಿಮೆಂಟ್ ಮಾಡೋದ್ರಿಂದ ಸಾಧ್ಯ ಆಗುತ್ತೆ. ಬಿಕಾಸ್ ಇಂಡಿಯಾದಲ್ಲಿ ಮೇಜರ್ ಆಗಿ ನ್ಯೂಟ್ರಿಷನ್ ಕೊರತೆ ಇದೆ. ನ್ಯೂಟ್ರಿಷನ್ ಎಷ್ಟು ತಿನ್ನಬೇಕು ಅನ್ನುವಂತಹ ಒಂದು ಮಿನಿಮಮ್ ಕಾಮನ್ ಸೆನ್ಸು ನಮ್ಗಳಿಗಿರೋದಿಲ್ಲ. ಯಾಕಂದರೆ ವಿ ಈಟ್ ಅ ಲಾಟ್ ಆಫ್ ಕಾರ್ಬ್ಸ್, ಪ್ರೋಟೀನ್ ಇಂಟೇಕ್ ಭಾಳ ಕಮ್ಮಿ ಇರುತ್ತೆ, ಫ್ಯಾಟ್ಸು ಗುಡ್ ಫ್ಯಾಟು ತಿನ್ನೋದೇ ಇಲ್ಲ, ಫೈಬರ್ ಕಂಟೆಂಟ್ ಅಂತೂ ವಿ ಇಗ್ನೋರ್. ಸೊ ಹೀಗಿದ್ದಾಗ ಹೇಗೆ ಅಲ್ವಾ? ಈಗ ಮೀಟ್ ಕನ್ಸಂಪ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಪ್ರೋಟೀನ್ ಇಂಟೇಕ್. ಈಗ ಮೀಟ್ ಇಲ್ಲದೆ ಇರೋರು ಅವರು ಗ್ರೀನ್ ವೆಜಿಟೇಬಲ್ಸು ಅಥವಾ ಪೀಸು ಅಥವಾ ದ್ವಿದಳ ಧಾನ್ಯಗಳು ಇಂಥದನ್ನೆಲ್ಲ ಕನ್ಸ್ಯೂಮ್ ಮಾಡಬೇಕು. ಬಟ್ ಟ್ಯಾಬು ಇದೆ ಇಂಡಿಯಾದಲ್ಲಿ. ಇಂಡಿಯಾದ ಜನರಿಗೆ ಅವ್ರದ್ದು ಹೆಲ್ತ್ಗಿಂತನೂ ನಾನ್ ವೆಜ್ ತಿನ್ನಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು, ಇನ್ ದಟ್ ಟ್ಯಾಬು ಓನ್ಲಿ ವಿ ಲಿವ್. ಸೊ ದಟ್ಸ್ ಅಗೇನ್ ಅನದರ್ ಸ್ಟೋರಿ. ಲೆಟ್ಸ್ ನಾಟ್ ಗೋ ಇನ್ ಟು ದೇರ್. ಇವಾಗ ಜಸ್ಟ್ ನಮ್ಮ ಟಾಪಿಕ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಸ್ಟಿಕ್ ಆನ್ ಆಗೋಣ. ಏನು ಇವಾಗ ಚೇಂಜ್ ಆಗ್ತಿದೆ ಅಂತ ನೋಡಿದಾಗ ಡಿಸೀಸ್ ಡಯಾಗ್ನೋಸಿಸ್ ಆ್ಯಂಡ್ ಅರ್ಲಿ ಡಿಟೆಕ್ಷನ್. ಇವಾಗ ಮುಂಚೆ ಎಲ್ಲ ಏನಾಗ್ತಿತ್ತಂದರೆ ಯಾವುದಾದ್ರೂ ಕ್ಯಾನ್ಸರ್ ಪೇಷಂಟ್ ಇದ್ದರೆ ಇವಾಗ ಈಸಿ ಟು ಡಿಟೆಕ್ಟ್ ಮಾಡೋದು ಈಸಿ. ಆಮೇಲೆ ಇನ್ನೊಂದೇನು ಹೇಳ್ತಾರೆ, ಅದಕ್ಕೆ ಡಯಾಗ್ನೋಸಿಸ್ ಮಾಡಿ ಡಿಟೆಕ್ಷನ್ ಮಾಡೋದು ತುಂಬ ಈಸಿ ಆಗಿದೆ ನವಡೇಸ್. ಅಂದರೆ ಬೇಗ ಅರ್ಲಿ ಸ್ಟೇಜಲ್ಲಿ. ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಪ್ಲಾನಿಂಗ್ ಅಂದರೆ ಯಾವ ಸ್ಟೆಪ್, ಫಾರ್ ಎಕ್ಸಾಂಪಲ್ ಒಬ್ಬನಿಗೆ ಸ್ಕ್ರೀನಿಂಗ್ ಆದಾಗ
ಅವ್ನ ಡಯಾಗ್ನೋಸಿಸ್ ಆಯಿತು, ಅದಾದ್ಮೇಲೆ ನೆಕ್ಸ್ಟ್ ಏನು ಪ್ರೊಸೀಜರು, ಅವ್ರದ್ದು ಏನು ಮೆಡಿಸಿನ್ಸ್ ಇರುತ್ತೆ, ಎಷ್ಟು ಹೌ ಫ್ರೀಕ್ವೆಂಟ್ಲಿ ದೇ ಹ್ಯಾವ್ ಟು ಕನ್ಸ್ಯೂಮ್ ದ ಮೆಡಿಸಿನ್, ಆ್ಯಂಡ್ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಥೆರಪಿ ಬರೀ ಮೆಡಿಸಿನಲ್ಲೇ ಹೋಗುತ್ತಾ ಅಥವಾ ಸರ್ಜರಿ ಬೇಕಾ, ಆ ಸರ್ಜರಿಗೆ ಎಷ್ಟು ದಿನಗಳು ಬೇಕು, ಆ ವ್ಯಕ್ತಿಯಲ್ಲಿ ಯಾವ ಕಂಟೆಂಟ್ ಕಮ್ಮಿ ಇದೆ ಅಂದರೆ ಲೈಕ್ ಬ್ಲಡ್ ಶುಗರು ಲೆವೆಲ್ ಎಲ್ಲ ಹೇಗಿದೆ, ಹೀಗೆ ಕಂಪ್ಲೀಟ್ ಪ್ಲಾನಿಂಗ್ ಇರುತ್ತೆ. ಮತ್ತೆ ಪಬ್ಲಿಕ್ ಹೆಲ್ತ್ ಸರ್ವೆಲೆನ್ಸ್ ಅಂಡ್ ಮ್ಯಾನೇಜ್ಮೆಂಟ್, ಅದಕ್ಕೂ ಕೂಡ AI ಇದ್ರೆ ಈಗ ಮ್ಯಾನುವಲ್ ಆಗಿ ಮಾಡೋಕ್ಕಿಂತನೂ ಇದು ತುಂಬಾ ಹೆಲ್ಪ್ ಆಗುತ್ತೆ. ದೆನ್ ಪ್ರಿಸಿಷನ್ ಮೆಡಿಸನ್ ತುಂಬಾ ಪ್ರಿಸೈಸ್ ಆಗಿ ಕೊಡ್ತಾರೆ. ಮತ್ತೆ R&D ಡೆವಲಪ್ಮೆಂಟ್ ಹೇಗಿದೆ ಅಂತ ಅಂದ್ರೆ, ಈಗ ಜನರಲ್ ಪರ್ಪಸ್ ಇಂದ ಡೊಮೈನ್ ಸ್ಪೆಸಿಫಿಕ್ ಆಗಿ ಶಿಫ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಇವಾಗ ಒಂದು DNA ಬಗ್ಗೆ ನಮ್ಗೆ ಡೀಟೇಲಿಂಗ್ ಬೇಕು ಅಂತಂದ್ರೆ ದೆನ್ ಲೆಟ್ಸ್ ಸ್ಟಿಕ್ ಇನ್ ಟು ಓನ್ಲಿ DNA ಥಿಂಗ್, ಅಥವಾ ಯಾವ್ದಾದ್ರು ಒಂದು ವ್ಯಾಕ್ಸಿನ್ ಏನಾದ್ರೂ ಇದ್ದಾಗ ಅದು ವ್ಯಾಕ್ಸಿನ್ಗೆ ಅಂತಾನೆ ಮಾತ್ರ, ಅಥವಾ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಡಿಸೀಸ್ ಬಗ್ಗೆ ಇದ್ದಾಗ ಒಂದು ಸ್ಪೆಸಿಫಿಕ್ ಡೊಮೈನ್ ಅಲ್ಲಿ ಅದನ್ನ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡಿ ಅಷ್ಟು ಪ್ರಿಸಿಷನ್ಗೆ ತರಕ್ಕೋಸ್ಕರ ಈ ಒಂದು AI ನಮಗೆ ಹೆಲ್ಪ್ ಆಗುತ್ತೆ. ಅದಾದ್ಮೇಲೆ ಏನೇನು ಒಂದು AI ಬ್ರೇಕ್ ಥ್ರೂಸ್ ಆಗಿದೆ ಹೆಲ್ತ್ ಸೆಕ್ಟರ್ ಅಲ್ಲಿ ಅಂದ್ರೆ, ರಿಟ್ರಿವಲ್ ಅಗ್ಮೆಂಟೆಡ್ ಜನರೇಷನ್ RAG ಅಂತ ಕರೀತಾರೆ. ಇದರಲ್ಲಿ ಏನು ಅಂತಂದ್ರೆ, AI ಔಟ್ಪುಟ್ ಈಸ್ ವೆರಿಫೈಡ್ ಮೆಡಿಕಲ್ ಲಿಟ್ರೇಚರ್, ಹ್ಯಾಲುಸಿನಿಯೇಷನ್ ದಟ್ ಪ್ಲೇಗ್ಡ್ ಅರ್ಲಿಯರ್ ಜನರೇಟಿವ್ ಮಾಡೆಲ್, ಇದೆಲ್ಲವೂ ಕೂಡ ಇದು ರಿಟ್ರಿವಲ್ ಅಗ್ಮೆಂಟೆಡ್ ಜನರೇಷನ್ ಅಂತ ಒಂದು ಹೊಸದಾಗಿ ಒಂದು AI ಔಟ್ಪುಟ್ ಇದು. ಇದರಲ್ಲಿ ಮೆಡಿಕಲ್ ಲಿಟ್ರೇಚರ್ ಎಫೆಕ್ಟಿವ್ಲಿ ಎಲಿಮಿನೇಟಿಂಗ್ ದ ಹ್ಯಾಲುಸಿನೇಷನ್ ದಟ್ ಪ್ಲೇಗ್ಡ್ ಅರ್ಲಿಯರ್ ಜನರೇಟಿವ್ ಮಾಡೆಲ್, ಅಂದ್ರೆ ಮುಂಚೆ ಇದ್ದಂತಹ ಒಂದು ಡಾಗ್ಮಾ ಅದನ್ನೆಲ್ಲವನ್ನು ಕೂಡ ಹೋಗಲಾಡ್ಸಕ್ಕೆ ಒಂದು ರಿಟ್ರಿವಲ್ ಅಗ್ಮೆಂಟೆಡ್ ಜನರೇಷನ್ ಅಂತ ಹೇಳಿ ಒಂದು AI ಬಂದಿದೆ. ದೆನ್ ಡಿಜಿಟಲ್ ಟ್ವಿನ್ಸ್, ವರ್ಚುವಲ್ ಬಯಾಲಜಿಕಲ್ ರೆಪ್ಲಿಕಾ ಆಫ್ ಪೇಷಂಟ್ ಅಲೋ ದ ಕ್ಲಿನಿಕೇಶನ್ಸ್ ಟು ಸ್ಟಿಮ್ಯುಲೇಟ್. ಇವಾಗ ಬಿಫೋರ್ ಮನುಷ್ಯರು ಒಬ್ಬರಿಗೆ, ಇವಾಗ ಫಾರ್ ಎಕ್ಸಾಂಪಲ್ ಒಂದು ಪೇಷಂಟ್ ಇರ್ತಾರೆ ಅನ್ಕೋರಿ, ಆ ಪೇಷಂಟಿಗೆ ಯಾವ್ದಾದ್ರು ಒಂದು ಮೆಡಿಸಿನ್ ಕೊಡಬೇಕು, ಅದನ್ನ ಕೊಡೋಕ್ ಮುಂಚೆನೆ ಅವ್ರದೇ ಆದಂತಹ ಒಂದು ಡಿಜಿಟಲ್ ಟ್ವಿನ್ ಕ್ರಿಯೇಟ್ ಮಾಡ್ಬಿಟ್ಟು ಆ ಒಂದು ಡಿಜಿಟಲ್ ಟ್ವಿನ್ನಿಗೆ ಆ ಮೆಡಿಸಿನ್ ಕೊಟ್ಟು ಅದ್ರ ಔಟ್ಪುಟ್ನ ನೋಡಿ ಅದ್ರ ಮೇಲೆ ಡಿಸೈಡ್ ಮಾಡೋದು, ಓಕೆ ಈ ರೋಗಿಗೆ ಈ ಒಂದು ಮೆಡಿಸಿನ್ ವರ್ಕ್ ಆಗುತ್ತೋ ಇಲ್ವೋ ಅಂತ, ಅದು ಡಿಜಿಟಲ್ ಟ್ವಿನ್ಸ್. ದೆನ್ ಪೆಡಿಯಾಟ್ರಿಕ್ ಇನ್ಸೈಟ್ಸ್ ಇಂಜಿನ್, ಮಕ್ಕಳಿಗೆ ಹೇಗೆ ಅವ್ರದ್ದು ಡೆವಲಪ್ ಮಾಡೋದು, ಮತ್ತೆ ಟ್ರೆಡಿಷನಲ್ ಡಯಾಗ್ನೋಸಿಸ್ ಮೆಥಡ್ಗಿಂತನೂ ಆ ಮಕ್ಕಳಿಗೆ ಅರ್ಲಿಯರ್ ಸ್ಟೇಜಲ್ಲಿ ಯಾವ್ದಾದ್ರು ಕಾಯಿಲೆ ಇದ್ರೆ ಹೇಗೆ ಮಾಡೋದು. ಸೊ ಇದು ಎಲ್ಲ ಕಡೆನೂ ಅಂದ್ರೆ ಒಂದು ಹ್ಯಾಲುಸಿನೇಷನ್ ಆಫ್ ದ ಒಂದು ಮೆಡಿಕಲ್ ಲಿಟ್ರೇಚರ್ ಅಲ್ಲಿ ಇದ್ದಂತಹ ಒಂದು ಡಾಗ್ಮಾನ ತೆಗಿಯೋದಕ್ಕೆ, ಮತ್ತೆ ಒಬ್ಬ ವ್ಯಕ್ತಿಗೆ ಆ ಒಂದು ಮೆಡಿಸಿನ್ ಅವನಿಗೆ ಕರೆಕ್ಟಾಗಿ ಸೂಟ್ ಆಗುತ್ತಾ ಅಂತ ಇಲ್ವಾ ಅಂತಾನು ನೋಡ್ಕೊಳ್ಳೋದಕ್ಕೆ, ಮತ್ತೆ ಮಕ್ಕಳಿಗೂ ಕೂಡ ಈಗ ಬಂದಿರುವಂತಹ ಟೆಕ್ನಾಲಜೀಸ್ ಇದೆಲ್ಲ. ದೆನ್ ಇಂಡಿಯಾಸ್ ನ್ಯಾಷನಲ್ AI ಹೆಲ್ತ್ ಫ್ರೇಮ್ ವರ್ಕ್ ಏನಿದೆ ಅಂದ್ರೆ, ಸಹಿ ಅಂತ ಹೇಳಿ ಒಂದು ಪ್ರೋಗ್ರಾಮು, ಇನ್ನೊಂದು ABDM, ಇನ್ನೊಂದು ಬೋಧ್. ಇವು ಮೂರು ತುಂಬಾ ಇಂಪಾರ್ಟೆಂಟು. ಸಹಿ, ABDM ಅಂಡ್ ಬೋಧ್ ವಿಚ್ ಆರ್ ರಿಲೇಟೆಡ್ ಟು ಅಂತ ಕೇಳಬಹುದು. ಓಕೆನಾ, ಅವಾಗ ನಿಮ್ಗೆ ಗೊತ್ತಿರಬೇಕು ದೀಸ್ AIs ವಿಚ್ ಆರ್ ರಿಲೇಟೆಡ್ ಟು ವಿಚ್ ಸೆಕ್ಟರ್, ಹೆಲ್ತ್ ಸೆಕ್ಟರ್ ಅಂಡ್ ಎಜುಕೇಶನ್ ಸೆಕ್ಟರ್, ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಕೇಳಿದಾಗ ನಿಮ್ಗೆ ಗೊತ್ತಿರಬೇಕು ಸಹಿ, ಬೋಧ್ and ADDM, these are all related to AI framework for health, AI for health framework. ಸಹಿ ಅಂದ್ರೆ ಸ್ಟ್ರಾಟಜಿಕ್ AI in healthcare for India. ಇವಾಗ ಕ್ಲಿನಿಕಲ್ ಸ್ಟ್ಯಾಂಡರ್ಡ್ ಎಥಿಕ್ಸ್ ಮತ್ತೆ ಡೇಟಾ ಇಕ್ವಿಟಿನ ಮಾಡೋಕ್ಕೋಸ್ಕರ ಬಂದಿರುವಂತಹ ಒಂದು AI, ಅದು ಸಹಿ, ಸ್ಟ್ರಾಟಜಿ ಫಾರ್ AI in healthcare for India. ದೆನ್ ABDM, ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್, ಇದು ಇಂಟಿಗ್ರೇಟೆಡ್ AI in ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಕೇರ್. ಇದು ಇಟ್ ಶೇರಿಂಗ್ ದ ಲಾಂಗಿಟ್ಯೂಡ್ನಲ್ ಹೆಲ್ತ್ ರೆಕಾರ್ಡ್ಸ್ನ ಶೇರ್ ಮಾಡೋಕ್ಕೆ. ಇದು ಡಿಜಿಟಲ್ ಮಿಷನ್ ಫಾರ್ ಆತ್ಮನಿರ್ಭರ್, ಆಯುಷ್ಮಾನ್ ಭಾರತದ ಡಿಜಿಟಲ್ ಮಿಷನ್. ADBM ಫುಲ್ ಫಾರ್ಮ್ ಅಂತಾನು ಎಕ್ಸಾಮಲ್ಲಿ ಕೇಳ್ಬೋದು, ಇಲ್ಲ ಸಹಿ ಫುಲ್ ಫಾರ್ಮ್, ಇಲ್ಲ ಬೋಧ್. ಬೆಂಚ್ ಮಾರ್ಕಿಂಗ್ ಓಪನ್ ಡೇಟಾ ಪ್ಲಾಟ್ಫಾರ್ಮ್ ಫಾರ್ ಹೆಲ್ತ್ AI, ಇದು ಹೈ ಕ್ವಾಲಿಟಿ ರಿಸರ್ಚ್ ಮತ್ತೆ ರೆಪ್ರೆಸೆಂಟಿಂಗ್ ದ ಡೈವರ್ಸ್ ಪಾಪ್ಯುಲೇಷನ್ದು ಏನೇನು ಒಂದು ಏನಂತಾರೆ, ರೆಪ್ರೆಸೆಂಟ್ ದ ಇಂಡಿಯಾಸ್ ಡೈವರ್ಸ್ ಪಾಪ್ಯುಲೇಷನ್ ಅಂಡ್ ಬೆಂಚ್ ಮಾರ್ಕಿಂಗ್ ಓಪನ್ ಡೇಟಾ, ಅಂದ್ರೆ ಈ ಒಂದು ಇದರಲ್ಲಿ ಎಲ್ಲ ರೋಗಿಗಳದು ಒಂದು ಡೇಟಾ ನಮಗೆ ಸಿಗುತ್ತೆ, ಅದು ಬೋಧ್. ಸಹಿ, ADBM, ಬೋಧ್, ಇದು ನಿಮಗೆ GS ಅಲ್ಲೂ ಕೂಡ ಹೆಲ್ಪ್ ಆಗುತ್ತೆ. ಅಂಡ್ ಎಸ್ಸೆ ಬರೆಯುವಾಗಲೂ ಇಫ್ ಯು ಆ್ಯಡ್ ದೀಸ್ ಯು ವಿಲ್ ಗೆಟ್ ದ ಗುಡ್ ಮಾರ್ಕ್ಸ್. ದೆನ್ AI ಆನ್ ದ ಗ್ರೌಂಡ್ ಅಂಡ್ ಪಬ್ಲಿಕ್ ಸೇಫ್ಟಿಯಲ್ಲಿ, ರೂರಲ್ ರೀಚ್ ಅಲ್ಲಿ ಹೇಗಿದೆ ಅಂತ. ಈಗ TB ಡಿಟೆಕ್ಷನ್, AI ಎನೇಬಲ್ಡ್ ಟ್ಯೂಬರ್ಕ್ಯುಲಾಸಿಸ್ ಡಿಟೆಕ್ಷನ್ ರೂರಲ್ ಕಾರಿಡಾರ್ ಅಲ್ಲಿ, ರೂರಲ್ ಏರಿಯಾಸ್ ಅಲ್ಲಿ ಇದು ಬಂದಿದೆ. ಅಂಡ್ ಅದಾದ್ಮೇಲೆ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅಲ್ಲಿ AI ಇರೋದ್ರಿಂದ ಯಾವುದೇ ಒಂದು ವ್ಯಕ್ತಿಗೆ ಅವ್ರದ್ದು ಏನ್ ಪ್ರಾಬ್ಲಮ್ ಆಗಿದೆ
ಅನ್ನುವಂತಹ ಒಂದು ಇದನ್ನ AI ಐಡೆಂಟಿಫೈ ಮಾಡುತ್ತೆ ಬೇಸ್ಡ್ ಆನ್ ದ ಸಿಂಪ್ಟಮ್ಸ್ ದ ಪೇಷಂಟ್ಸ್. ದೆನ್ ಸ್ಪೆಷಲಿಸ್ಟ್ ಕೇರ್ ಗ್ಯಾಪ್ ಇದು AI ಇದು ನಮ್ಗೆ ಏನಾಗಿದೆ ಅಂತ ಅಂದ್ರೆ, ಈಗ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಲ್ಲಿ ಮತ್ತೆ ಕೆಲವು ಕಡೆ ಎಲ್ಲ ಪ್ರಾಪರ್ ಆಗಿ ಸ್ಕ್ಯಾನಿಂಗ್ ಇರಲ್ಲ, ಅಥವಾ ಪ್ರಾಪರ್ ಆಗಿ ಒಂದು ಪ್ರೈಮರಿ ಹೆಲ್ತ್ ಡಯಾಗ್ನೋಸಿಸ್ ಇರೋದಿಲ್ಲ. ಇದೆಲ್ಲವೂ ಕೂಡ ಬ್ರಿಡ್ಜ್ನ ಒಂದು ಗ್ಯಾಪ್ನ ಬ್ರಿಡ್ಜ್ ಮಾಡಕ್ಕೆ ಈ ಒಂದು AI ಹೆಲ್ಪ್ ಆಗುತ್ತೆ. ದೆನ್ ಹೌ AI ಟ್ರಾನ್ಸ್ಫಾರ್ಮ್ ದ ಪೇಷಂಟ್ ಕೇರಿಗೆ ಹೆಂಗ್ ಮಾಡುತ್ತೆ ಅಂದ್ರೆ, ರೆಡ್ಯೂಸ್ ಡಯಾಗ್ನೋಸಿಸ್ ಡಿಲೇಸ್. ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಏನಾದ್ರು ಹುಷಾರಿಲ್ಲ ಅಂತ ಹೋದಾಗ ಡಾಕ್ಟರ್ಸೇ ಅದು ಅಥವಾ ನರ್ಸ್ಗಳಿಗೆ ಆದರೆ ಕಾಯೋದು ತುಂಬ ಟೈಮ್ ಹಿಡಿಯುತ್ತೆ, ಅದೊಂದು ಡಿಲೇ ರೆಡ್ಯೂಸ್ ಆಗುತ್ತೆ. ಅದಾದಮೇಲೆ ಕ್ರೋನಿಕ್ ಡಿಸೀಸ್ ಮ್ಯಾನೇಜ್ಮೆಂಟ್, ಫಾರ್ ಎಕ್ಸಾಂಪಲ್ ಕೆಲವು ಪೀಪಲ್ಗೆ ಹೈಪರ್ ಟೆನ್ಷನ್ನು ಅಥವಾ ಶುಗರು ಇವೆಲ್ಲ ಕ್ರೋನಿಕಲ್ ಡಿಸೀಸು, ಇದಕ್ಕೆಲ್ಲ ಹಾಸ್ಪಿಟಲ್ಗೆ ಬರುವಂತಹ ಒಂದು ಬರ್ಡನ್ನು ಕೂಡ ಕಮ್ಮಿ ಆಗುತ್ತೆ, ಮನೆಯಲ್ಲೇ ನೋಡ್ಕೊಬೋದು. ದೆನ್ ಆಪರೇಷನಲ್ ಎಫಿಷಿಯನ್ಸಿ, ಕ್ಲಿನಿಕಲ್ ಡಾಕ್ಯುಮೆಂಟೇಶನ್ ಎಲ್ಲ ಕರೆಕ್ಟ್ ಆಗಿರೋದ್ರಿಂದ ಅವರಿಗೆ ಈ ಇಂಟೆಲಿಜೆನ್ಸ್ ಮನುಷ್ಯರದು ಏನಾದರೂ ಕೆಲವು, ಈಗ ಒಂದು ಪೇಷಂಟ್ ನೇಮ್ ಚೇಂಜ್ ಆಗಿ ಅವ್ರದ್ದು ಕಂಪ್ಲೀಟ್ ಡೀಟೇಲಿಂಗು ಇದೆಲ್ಲವೂ ಏನಾಗುತ್ತೆ ಅಂತಂದ್ರೆ ಎಫಿಷಿಯನ್ಸಿ ಇರುತ್ತೆ. ಆ್ಯಂಡ್ ಆ ಒಂದು ವ್ಯಕ್ತಿಗೆ ಅವ್ರದ್ದೊಂದು ಬ್ಯಾಚ್ ನಂಬರ್ ಆಗಲಿ ಅಥವಾ ಅವ್ರದ್ದು ರೆಟಿನ ಯಾವುದೋ ಒಂದ್ರ ಮೂಲಕ ಅವ್ರ ಹಾಸ್ಪಿಟ್ಲಿಗೆ ಹೋಗಿದ ತಕ್ಷಣನೇ ಯಾವ ಡಾಕ್ಟ್ರನ್ನ ಮೀಟ್ ಮಾಡಬೇಕು, ಏನೇನಿದೆ ಅವರಿಗೆ ಕಂಡೀಷನ್ಸ್ ಅದೆಲ್ಲ ಸ್ಕ್ರೀನಿಂಗ್ ಆಗೋದ್ರಿಂದ ಎಫಿಷಿಯನ್ಸಿನೂ ಕೂಡ ಹೆಚ್ಚಾಗುತ್ತೆ. ಸೊ ಇಫ್ ಯು ರಿಟನ್ ಆಲ್ ದೀಸ್ ಇನ್ ಯುವರ್ essay, ಅರೌಂಡ್ 600 ವರ್ಡ್ಸ್ ಫಾರ್ PSI ಆ್ಯಂಡ್ 1000 ವರ್ಡ್ಸ್ ಫಾರ್ KPSC ಅವ್ರಿಗೆ ಬರೆದ್ರೆ ಯು ವಿಲ್ ಗೆಟ್ ಅ ವೆರಿ ಗುಡ್ ಮಾರ್ಕ್ಸ್. ಅಲ್ಲಿ ನಿಮಗೆ ಮಾರ್ಕ್ಸ್ ಕಟ್ ಮಾಡೋಕ್ಕೆ ಯಾವುದೇ ರೀತಿಯಾದಂತಹ ಒಂದು ಸ್ಕೋಪೇ ಇರೋದಿಲ್ಲ. ಬಟ್ ಯು ಶುಡ್ ನೋ ದ ಫ್ಯಾಕ್ಟ್ಸ್ ಬಿಫೋರ್ ಯು ಆರ್ ಆ್ಯಡಿಂಗ್ ಯುವರ್ ಓನ್ ವರ್ಡ್ಸ್. ಫ್ಯಾಕ್ಟ್ಸ್ನ ತಿಳ್ಕೊಂಡಿರಿ. ಸೊ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ, ನಿಮ್ಮ ಫ್ರೆಂಡ್ಸಿಗೆ ಯಾರಿಗೆ ಇದನ್ನು ಫಾರ್ವರ್ಡ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅನ್ಸುತ್ತೆ ಅವರಿಗೆಲ್ರಿಗೂ ಶೇರ್ ಮಾಡಿ. ದಟ್ಸ್ ಆಲ್ ಫಾರ್ ದ ಡೇ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.